ನೋಡಿ ಇಲ್ಲಿ ಪಪಾಯ ಹಾಕಿದ್ದೀನಿ. ಯಾವ ಥರ ಹಾಕಿದ್ದೀನಿ ಅಂತ ನೋಡಿ, ಈ ಬೆಡ್ಡಿಂದ ಈ ಬೆಡ್ಗೆ ನಮಗೆ ಒಂದು 3 ಫೀಟ್ ಡಿಸ್ಟೆನ್ಸ್ ಬರುತ್ತೆ. 3 ಫೀಟ್ ಡಿಸ್ಟೆನ್ಸ್ ಬರುತ್ತೆ. ಒಂದು ಪಪಾಯ ಇನ್ನೊಂದು ಪಪಾಯ ನಮ್ಗೆ ಎಷ್ಟಿರಬೇಕು, ಒಂದು 5 ರಿಂದ 7 ಅಡಿ ಡಿಸ್ಟೆನ್ಸ್ ಇರಬೇಕು. ಬಟ್ ಇಲ್ಲಿ ನಾನು ಜಾಗನ ಸೇವ್ ಮಾಡೋದಕ್ಕೋಸ್ಕರ ಮತ್ತು ಇನ್ನೂ ಜಾಸ್ತಿ ಪ್ಲ್ಯಾಂಟ್ಸು ಹಾಕೋದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತಂದರೆ, ಈ ಪಪಾಯ ಜಿಗ್ಜಾಗ್ ಶೇಪಲ್ಲಿ ಈ ಹಿಂಗೆ ಡಯಾಗನಲಲ್ಲಿ ನೀವು ಏನಾದರೂ ನೀವು ಮೆಷರ್ಮೆಂಟ್ ಮಾಡಿದ್ರೆ ಇಲ್ಲಿಂದ ಒಂದು 5 ಫೀಟ್ ಡಿಸ್ಟೆನ್ಸ್ ಬರುತ್ತೆ. ನೆಕ್ಸ್ಟು ಮತ್ತೆ ಜಿಗ್ಜಾಗ್ ಶೇಪಲ್ಲೂ ಈ ಥರ ಜಿಗ್ಜಾಗ್ ಶೇಪ್, ಇಲ್ಲೊಂದು ಪಪಾಯ, ನೆಕ್ಸ್ಟ್ ಇಲ್ಲೊಂದು ಪಪಾಯ, ಅದೇ ರೀತಿ ನೆಕ್ಸ್ಟ್ ಇಲ್ಲೊಂದು ಪಪಾಯ ಬರುತ್ತೆ. ಈ ರೀತಿ ನಮ್ಗೆ ಎಷ್ಟು ಪ್ಲ್ಯಾಂಟ್ಸ್ ಇಟ್ಟಿದೆ ಅಂತಂದರೆ ಸುತ್ತ ನಮಗೆ 1300 ಪ್ಲ್ಯಾಂಟ್ಸ್ ಇದೆ. ಹಬ್ಬ ಅಂದರೆ ಒಂದು ಗಿಡದಿಂದ ನೀವು ಒಂದು ಸಿಕ್ಕಿದ್ರು ಕೂಡ, 1 kg ಸಿಕ್ಕಿದ್ರು ಕೂಡ 1300 ಒಂದು ಸತಿ ಕೂದ್ರೆ ನಿಮಗೆ 1 ಟನ್ ಹಣ್ಣು ಸಿಗುತ್ತೆ. ಅದೇ ರೀತಿ ನಮಗೆ ಇದು ಒಂದು 3 years ಸಿಗುತ್ತೆ ಇದು. ಮತ್ತು ಇಲ್ಲಿ ಇನ್ನೊಂದು ಯಾವುದು ಮೆಣಸಿಕಾಯಿ ಮಧ್ಯೆ ಹೇಳಿದ ಮೆಣಸಿಕಾಯಿ ಒಂದು 1700 ಪ್ಲ್ಯಾಂಟ್ಸ್ ಇದೆ. ಅಲ್ಲಿ ಆ ಕಡೆ ತಿರ್ಸು ಅದು ಸಾಮಂತಿಗೆ ಪೂರ್ಣಿಮಾದು ಅದೊಂದು 5000 ಗಿಡ ಇದೆ. 3 ಪಾತಿಗೆ ಸಾಮಂತಿಗೆ ಹಾಕೊಂಡಿದ್ದೀನಿ. ಇಲ್ಲಿ 2 ಪಾತಿಗೆ ಏನು ಮಾಡಿದ್ದೀನಿ ಅಂತಂದರೆ ಮೆಣಸಿಕಾಯಿ ಹಾಕಿದ್ದೀನಿ. ಈ ಮೆಣಸಿಕಾಯಿ 1700 ಪ್ಲ್ಯಾಂಟ್ಸ್ ಅಲ್ವಾ, ನಮಗೆ ಇದರಿಂದ ನಮಗೆ ಲಾಭದಲ್ಲಿದೆ ಆ್ಯಕ್ಚುಲಿ. ಈಗ ಇದರಿಂದ ನಮ್ಗೆ ಹೆಚ್ಚು ಕಮ್ಮಿ ಈಗ 30,000ರಿಂದ ಮೇಲೆ ಸಿಕ್ಕಿದೆ. ಇನ್ನು ಹಾವುದಿಂದ ನಮಗೆ ಈಗ 50,000ದಿಂದ ಅಬೌವ್ 50,000 ಈಗ ಅರ್ನಿಂಗ್ ಆಗಿದೆ. ನೆಕ್ಸ್ಟ್ ಇನ್ನೂ ಹಬ್ಬ 20ರಿಂದ 30,000 ಆಗ್ಬೋದೇನೋ. ನಮಗೆ ಒಂದು 3 ತೆಂಗಿನ ಮರ ಇದೆ. 3 ತೆಂಗಿನ ಮರ ಇದೆ. ಮತ್ತು ಬದನೆ, ಯಾವ ಬದನೆ ಇದು ನೋಡಿ, ಇದು ಬಂದು ಗೀರ್ ಬದನೆ ಅಂತ. ಇದು ಕೇರಳದಲ್ಲಿ, ನಮ್ಗಿಂತ ಕೇರಳದಲ್ಲಿ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಅಷ್ಟು ಯೂಸ್ ಮಾಡಿದ್ರೆ ಇದಕ್ಕೆ ಭಾಳ ಡಿಮ್ಯಾಂಡ್ ಇದೆ. ಈ ಬದನೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ನಾವು ಒಂದು 8,000 ಸಸಿ ಏನೋ ಬೆಳೆದಿದೆ. 1 ಎಕರೆಗೆ 8,000 ಸಸಿ ಹಿಡಿಯುತ್ತೆ. ಬದನೆ ಹಾಕಿದ್ದೀವಿ. ಅಲ್ಲಿ ಹೆಂಗೆ ನೋಡಿದ್ರೆ ಸೇಮು ಸಾಮಂತಿಗೆ ಮತ್ತು ಈ ಕಡೆ ಮೆಣಸಿಕಾಯಿ ಗಿಡದಲ್ಲಿ ಹೇಗೆ ನಾವು ಮಲ್ಟಿ ಲೇಯರ್ ಕ್ರಾಪಿಂಗ್ ಮಾಡಿದ್ವಿ, ಸೇಮ್ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಹಾಕೊಂಡಿದ್ದೀವಿ. ಏನಂತಂದರೆ ಬದನೆ, ಪಪ್ಪಾಯ ಮತ್ತು ಶ್ರೀಗಂಧ, ಅದಾದಮೇಲೆ ರೆಡ್ ಡೈಮಂಡ್ ಗೋವಾ, ಈ ರೀತಿ ಹಾಕೊಂಡು ಇನ್ನೂ ಕೂಡ ಹಾಕ್ಬೇಕು. ಮುಂದೆ ಹಾಕೊಳ್ಳೋದು ಫಸ್ಟ್ ಇದನ್ನೆಲ್ಲ ಫಸ್ಟ್ ಕ್ರಾಪ್ ಇದನ್ನು ಹಾಕಲಿ. ಇದನ್ನು ನೆಕ್ಸ್ಟ್ ಮುಗಿದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಮತ್ತೆ ಯಾವುದಾದ್ರೂ ಒಂದು ಹೂವಿನ ಗಿಡ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅದಾದಮೇಲೆ ಬೇಕಾದ್ರೆ ಅದೊಂದು ವಿಡಿಯೋನ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದೆಲ್ಲ ಆದಮೇಲೆ ಇದರಿಂದ ನಮ್ಗೆ ಏನು ಅರ್ನಿಂಗ್ ಆಗಿದೆ ಗೊತ್ತಾ? ಟೋಟಲ್ ನಮಗೆ ಇದರಿಂದ ಈಗ ನಮಗೆ ಇನ್ನೂ 3 ಮಂತ್ಸ್ ಸಿಗುತ್ತೆ ಕ್ರಾಪ್. ಇದು ಫಸ್ಟಿಂದ ಇಲ್ಲಿವರೆಗೆ ನಮಗೆ ಎಷ್ಟು ಸಿಕ್ಕಿದೆ ಅಂತಂದರೆ 25ರಿಂದ 30,000 ಸಿಕ್ಕಿದೆ. ಲೇಬರ್ ಎಲ್ಲ ಕಳೆದು ಒಂದು 25ರಿಂದ 30,000 ಸಿಕ್ಕಿದೆ. ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿರೋದು ಕೂಡ ಅಷ್ಟೇ, 25,000 30,000 ಇನ್ವೆಸ್ಟ್ ಮಾಡಿದ್ವಿ. ಯಾಕೆ? ಡ್ರಿಪ್ಪು ಮತ್ತು ಮಲ್ಚಿಂಗ್ ಪೇಪರು, 8 ಮಲ್ಚಿಂಗ್ ಪೇಪರ್ ತಗೊಂಡಿದೆ. ಇದು 1 ಎಕರೆಗೆ 8 ಮಲ್ಚಿಂಗ್ ಪೇಪರ್ ತಗೊಂಡಿದೆ. ಅದು ಒಂದು ಮಲ್ಚಿಂಗ್ ಪೇಪರ್ ತಂದು 400 ಮೀಟರ್ ಬರುತ್ತೆ. 2,400 ರೂಪಾಯಿ. ಇದು ಒರಿಜಿನಲ್ ಹಾಕೊಂಡಿದ್ದೀವಿ. ಭೂಮಿ ಕೂಲ್ ಅನ್ನೋ ಕಂಪ್ನಿದು ಒರಿಜಿನಲ್ ಹಾಕೊಂಡಿದ್ದೀವಿ.